ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ. ಇವಾಗ ಆಲ್ರೆಡಿ ಟೈಮ್ ಬಂದು 1:20 ಆಗೈತಿ. ಇವಾಗ ನಾನು ಬ್ಲಾಗ್ನ ಶುರು ಮಾಡಕತ್ತೀನಿ. ಬೆಳಗ್ಗೆ ನಾ ಮಾಡ್ಬೇಕಂತನಿ. ಬೆಳಗ್ಗೆ ಎದ್ಕೊಳ್ಳೆ ಲಾಂಗ್ ವೀಡಿಯೋ ಮಾಡಿರತ್ತಂತ ಅನ್ಕೊಂಡು, ಆದ್ರೆ ಮತ್ತೆ ಶಾರ್ಟ್ ವೀಡಿಯೋ ಮಾಡಿರಲಿಲ್ಲ ನಾ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋಕ್ಕೆ. ಒಂದು 3-4 ದಿವಸ ಆಗಿತ್ತು. ಹಾಗಾಗಿ ಇವತ್ತು ಶಾರ್ಟ್ ವೀಡಿಯೋ ಮಾಡಿರತ್ತಂತೇಳಿ ಶಾರ್ಟ್ ವೀಡಿಯೋ ಮಾಡಿ ನೋಡ್ರಿ. ಲಾಂಗ್ ವೀಡಿಯೋ ಮಾಡಲಿಲ್ಲ. ಹಾಗಾಗಿ ಇವಾಗ ಮಧ್ಯಾಹ್ನದ ಮೇಲೆ ನಾನು ಲಾಂಗ್ ವೀಡಿಯೋನ ಶುರು ಮಾಡಿದ್ದೀನಿ. ಅಡುಗೆ ತಿಂಡಿ ಸ್ನಾನ ಪೂಜೆ ಎಲ್ಲ ಕೆಲಸ ಮುಗ್ದೈತಿ. ಆದರೆ ಕಿಚನ್ ಕ್ಲೀನಿಂಗ್ ಮುಗ್ದಿಲ್ಲ ನೋಡ್ರಿ. ಇಲ್ಲೇ ಎಷ್ಟು ಗಲೀಜಾಗೈತೆ ಅಂದರೆ, ಒಂದು ಶಾರ್ಟ್ ವೀಡಿಯೋ ಮಾಡಬೇಕಾದ್ರೆ ನೋಡ್ರಿ ಇಲ್ಲೇ ಅದರೊಳಗೂ ನಾನಿವತ್ತು 3 ಶಾರ್ಟ್ ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಬಾಂಡೆನೂ ಸ್ವಲ್ಪ ಜಾಸ್ತಿ ಆಗ್ಯಾವು ನೋಡ್ರಿ. ಇಲ್ಲೆಲ್ಲ ಹೆಂಗೆ ಹರಿವಿದನಂತೇಳಿ ನೋಡ್ರಿ. ಹಿಂಗೈತಿ ಕಿಚನ್ನ. ಹೀಗೆಲ್ಲ ಇದನ್ನು ಕ್ಲೀನ್ ಮಾಡಬೇಕು. ಊಟ ಆಗೈತಿ, ಎಲ್ಲ ಆಗೈತಿ. ಮತ್ತು ನೋಡ್ರಿ ರೈಸ್ ಮಾಡಿದ್ನಿ, ವೈಟ್ ರೈಸು. ಆಮೇಲೆ ರಸಮ್, ಬೇಳೆ ರಸಮ್ ಮಾಡಿದ್ನಿ. ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಒಂದು ಸರಿ ನೋಡ್ರಿ. ಟೇಸ್ಟ್ ಮಾತ್ರ ಅಗ್ದಿ ಮಸ್ತಿತ್ತು. ಆಮೇಲೆ ಚಟ್ನಿ, ಈ ಚಟ್ನಿ ರೆಸಿಪಿನೂ ಹಾಕ್ತಾನೆ. ಈಗ ಈರುಳ್ಳಿ ಚಟ್ನಿ ಖಾಲಿನ ಆಗ್ಬಿಡ್ತು ನೋಡ್ರಿ. ಅಷ್ಟು ಟೇಸ್ಟ್ ಆಗಿತ್ತದು, ಖಾಲಿನ ಆಗ್ಬಿಡ್ತು. ಇನ್ನು ಅಕ್ಕಿ ರೊಟ್ಟಿ ಮಾಡಿದ್ನಿ. ಅಕ್ಕಿ ರೊಟ್ಟಿನೂ ಎಲ್ಲ ತಿಂದ ಖಾಲಿ ಮಾಡಿದ್ದೀವಿ. ಊಟ ಮುಗೀತು, ಎಲ್ಲ ಆಯಿತು. ಇನ್ನು ಕಿಚನ್ ಅಷ್ಟೇ ಕ್ಲೀನ್ ಮಾಡಬೇಕು. ಬರುವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾನು ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನಂತ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಎಲ್ಲಿವರೆಗೂ ಆಗ್ತತಿ ಅಲ್ಲಿವರೆಗೂ ನಾನು ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಹಂಗೆ ನನಗೆ ಬಟ್ಟೆಗಳು ಬಂದವು ಹೊಲಿಯೋಕೆ, ಆಮೇಲೆ ಕುಚ್ಚು ಕಟ್ಟಕ್ಕೆ ಬಂದವು. ಅವನ್ನೆಲ್ಲನೂ ಮಾಡಬೇಕು. ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋಣಂತೆ. ನೋಡ್ರಿ, ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಇಟ್ಟನಿ. ಆಮೇಲೆ ಈ ಕಡೆ ನೋಡ್ರಿ, ಇಷ್ಟು ಪಾತ್ರೆ ಇದ್ದು ಎಲ್ಲನೂ ತೊಳೆದು ಗ್ಯಾಸ್ ಎಲ್ಲ ಒರೆಸಿದ್ದೀನಿ. ಅಲ್ಲಿ ಸ್ವಲ್ಪ ಒಂಚೂರು ಅಕ್ಕಿ ರೊಟ್ಟಿದ ಹಿಟ್ಟೈತಿ, ಹಾಗಾಗಿ ಅದ್ರೊಳಗೆ ಇಟ್ಟನಿ. ಇಲ್ಲಿ ರೈಸು, ಇನ್ನು ಮತ್ತು ರೊಟ್ಟಿ ಮಾಡಿರ್ಬೇಕಾಗ್ತತ್ತಲ್ಲ ತವ, ಹಾಗಾಗಿ ಅದನ್ನು ತೊಳಕ್ಕೆ ಹೋಗಲಿಲ್ಲ. ರಾತ್ರಿ ಒಟ್ಟಿಗೆ ತೊಳೆದ್ರೆ ಆತಂತೇಳಿ ಬಿಟ್ನಿ. ಇಲ್ಲಿ ಸಾಂಬಾರು ಐತಿ. ಆಮೇಲೆ ಇದು ನೋಡ್ರಿ, ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆ ಹೊರಗೆ ತೊಗೊಂಡಿದ್ನಿ. ಹಾಗಾಗಿ ಇದನ್ನು ತೊಳೆದಿಟ್ಟನಿ. ನೀನು ಇದ್ರೊಳಗೆ ಸಾಂಬಾರು ಮಾಡಿ ಹಂಗೆ ಬಿಟ್ಬಿಟ್ಟಿದ್ದೆ ನಾನು. ಬೇರೆ ಪಾತ್ರೆ ಒಳಗೆ ತೆಗಿಬೇಕಿತ್ತು ಅನ್ನಿಸ್ತತಿ, ಗೊತ್ತಿಲ್ಲ. ಆದ್ರೆ ನೋಡ್ರಿ ಇಲ್ಲಿ ಹೆಂಗಾಗೈತಿ. ಈಗ ಎಷ್ಟು ಉಜ್ಜಿ ತೊಳೆದ್ನಿ ಆದರೂ ಹೋಗಲಿಲ್ಲ. ಇಷ್ಟು ತೊಳೆದು ಹಿಟ್ಟನಿಗೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯ ಕೆಲಸ ಮುಗೀತು ನೋಡ್ರಿ. ಇವಾಗ ನಾನು ವಿಡಿಯೋ ಎಡಿಟ್ ಮಾಡಬೇಕು. ಅರ್ಧ ಎಡಿಟ್ ಮಾಡೀನಿ. ನಮ್ಮ ತಂಗಿ ಫೋನ್ ಮಾಡಿಳು, ಹಾಗಾಗಿ ಆಕೆ ಜೋಡಿ ಮಾತಾಡ್ಕೊಂತ ಪಾತ್ರೆ ತೊಳೆದ್ನಿ. ಈಗ ಟೈಮ್ ಎಷ್ಟಾಗೈತೆ ನೋಡ್ರಿ. ಇಲ್ಲಿ ನಾನು 1:20ಕ್ಕೆ ವ್ಲಾಗ್ ಶುರು ಮಾಡಿದ್ದೀನಿ. ಈಗ 3 ಗಂಟೆ 10 ನಿಮಿಷ ಐತಿ. ಇಷ್ಟೊತ್ತನ ಆಯ್ತು ನೋಡ್ರಿ ಕಿಚನ್ನ ಕ್ಲೀನ್ ಮಾಡಬೇಕಾದ್ರೆ. ನಾನು ಆವಾಗಲೇ ವಿಡಿಯೋ ಶುರು ಮಾಡಿನಲ್ಲ, ಶುರು ಮಾಡಿ ಪಟ್ನ ಹೋಗಿ ನಾನು ಪಾತ್ರೆ ತೊಳಿಲಿಲ್ಲ. ನಾನು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡಿಗೆ ಹಾಕಿ ಆಮೇಲೆ ತೊಳೆದ್ರಾತಂತೇಳಿ ಕುತ್ಕೊಂಡು ಅರ್ಧ ಎಡಿಟ್ ಮಾಡಿಕೊಡೋಕ್ಕಾಗಿ ನಮ್ಮ ತಂಗಿ ಫೋನ್ ಮಾಡಿಳು. ಆಕೆ ಜೋಡಿ ಮಾತಾಡ್ಕೊತ ಮತ್ತು ಅದನ್ನು ಎಡಿಟಿಂಗ್ ಅಷ್ಟೇ ಬಿಟ್ಟು ಪಾತ್ರೆ ತೊಳೆಯೋಕೆ ಹೋದ್ನಿ. ಇಷ್ಟೊತ್ತಾಯ್ತು ನೋಡ್ರಿ ಪಾತ್ರೆ ಎಲ್ಲ ತೊಳೆದ ಬರಬೇಕಾದ್ರೆ. ಇವತ್ತಂತೂ ಟೈಮ್ ಹೆಂಗೆ ಹೋತಂತಲೇ ಗೊತ್ತಾಗ್ವತ್ತು, ಹಂಗಾಗಿಬಿಡ್ತು ಇವತ್ತು. ಈಗ 3:10 ನಿಮಿಷ ಐತಿ. ಈಗ ಎಡಿಟಿಂಗಿಗೆ ಎಷ್ಟೊತ್ತು ಟೈಮ್ ತೊಗೊತೋ ಗೊತ್ತಿಲ್ಲ. ಬೇಗ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು, ಲಾಂಗ್ ವಿಡಿಯೋ. ಯಾಕಂದ್ರೆ ದಿನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾನಲ್ಲ, ಹಾಗಾಗಿ ಇವತ್ತು ಮಿಸ್ ಮಾಡಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ನೋಡೋಣ ಅಂತ. ಇವತ್ತು 1 ಅಥವಾ 2 ಸ್ಯಾರಿ ಅಷ್ಟೇ ಜಿಗ್ಸಾಗಿ ಮಾಡ್ತೀನಿ. ಇಲ್ಲಂತಂದ್ರೆ ನಾಳೆಗೆ ಮಾಡ್ತೀನಿ. ಯಾಕಂದ್ರೆ ಅವೇನು ಅರ್ಜೆಂಟ್ ಏನಿಲ್ಲ, 1 ವಾರ ಟೈಮ್ ಕೊಟ್ಟಾರು. ಆವಾಗೆಲ್ಲ ಹೊಲಿಬೋದು ನಾನು. ಬರೀ ಜಿಗ್ಸಾಗ್ ಅಷ್ಟೇ. ಫಾಲ್ ಆದರೆ ಸ್ವಲ್ಪ ಟೈಮ್ ಹಿಡಿತಿತ್ತು. ಜಿಗ್ಸಾಗ ಬೇಗ ಮಾಡ್ತೀನಿ. ಆಮೇಲೆ 2 ಸ್ಯಾರಿದು ಕುಚ್ಚು ಹಾಕೋದು ಬಂದವು, ಅದನ್ನು ಮಾಡಬೇಕು. ಚಕಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಆದರೂ 1 ವಾರ ಐತಲ್ಲ ಟೈಮ, ಹೆಂಗಾರು ಮಾಡಿ ಕೊಡ್ತೀನಿ. ಬರೀ ಇವಾಗ ಫಸ್ಟ್ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮ್ಗೆ. ಸ್ನಿದ್ಧ ಬಂದಾಳೆ ನೋಡ್ರಿ ನಮ್ಮನಿಗೆ. ಏನು ತಿಂದು ಬಂದೆಮ್ಮ? ನಾನು ಹೊರಗಿಂದು ಹೋಟೆಲ್ದು. ಯಾಕೆ ನಾಷ್ಟ ಮಾಡಿಲ್ಲ ಮಮ್ಮಿ? ಇಲ್ಲ ಆಂಟಿ, ಪಾಪುಗೆ ಹುಷಾರಿಲ್ಲ, ಅದಕ್ಕೆ. ಏನು ದೋಸೆ ತಿಂದು? ಮಸಾಲೆ ದೋಸೆ. ಮಸಾಲೆ ದೋಸೆ. ಅವ್ರ ತಂಗಿಗೆ ಹುಷಾರಿಲ್ಲ ನೋಡ್ರಿ ಇವತ್ತು ಸಾನ್ನಿಧ್ಯಾಗ. ಪಾಪ ಅಕ್ಕಿನ ಹಿಡ್ಕೊಂಡಾರ ಅನ್ನಿಸ್ತದವ್ರೆ. ಮತ್ತು ಈಗ ಮಧ್ಯಾಹ್ನ ಊಟ? ಮಧ್ಯಾಹ್ನ ಪರಾಟ. ಯಾವುದು ಪರಾಟ? ಆಲೂ ಪರಾಟ ಮತ್ತು ಇದು ಬಟರ್ ಹಚ್ಕೊಂಡು ತಿಂದು. ಅಂದ್ರೆ ಒಂದು ಪರೋಟ ಆಗ್ತದೆ, ಅದಕ್ಕೆ ಹಚ್ತಾರೆ ಆಂಟಿ. ಹಿಂಗೆ ಸ್ಪ್ರೆಡ್ ಮಾಡ್ತಾರೆ, ಅವಾಗ ಅದು ಮೆಲ್ಟ್ ಆಗುತ್ತಲ್ಲ, ಅವಾಗ ತಿನ್ನೋದು. ನಾನೇನು ತಿಂದಿದ್ದಲ್ಲ. ಹಾಕಿದ್ದು ಆಯ್ತು ಊಟ? ಮೇಲೆ ಊಟ ಮಾಡಿ ಬಂದ್ರಿ ಇವರು?
ಈಗೇನು ಮಾಡ್ತಾಳೆ ಸಾನಿಧ್ಯ? ನಮ್ದು ಬ್ಲಾಗ್ ಬರತ್ತೈತೆ ನೋಡ್ರಿ ಟಿವ್ಯಾಗ. ನೆನ್ನೆದ ನಿನ್ನೆ ಅಪ್ಲೋಡ್ ಮಾಡಿದ್ದು. ನೀ ನೋಡಿಲ್ಲ ಇದು? ಏ ಹಾಕೊಂಬ ಬೇಗ. ನಮ್ಮ ಸಾನ್ವಿ ಬೆಳಿಗ್ಗೆ ಹೋಗಿದ್ದಾಳೆ ಆಟ ಆಡೋಕ್ಕೆ, ಈಗ ಬಂದಾಳೆ ನೋಡ್ರಿ. ಅದು ಟಾಯ್ಲೆಟ್ಗೆ ಹೋಗ್ಬೇಕಂತೇಳಿ ಬಂದಾಳೆ. ಅಲ್ಲಿ ಮೆಟ್ಲೈತಲ್ಲ, ಅಲ್ಲಿ ಕುತ್ಕೊಂಡಿದ್ವಿ. ಹಾಂ, ನಾನು ಆ ಇಬ್ಬರು ಅಲ್ಲಿ ಕುತ್ಕೊಂಡಿದ್ದೀವಿ. ನೀ ಸ್ಕೂಲಿಗೆ ಹೋಗಿದ್ದೆ ಅವತ್ತು? ಹಾಂ, ನೆನ್ನೆದಲ್ಲದು. ನಾ ಅಪ್ಲೋಡ್ ಮಾಡಿದ್ದು ನೆನ್ನೆ. ಅವತ್ತು 1 ವೀಕ್ ಬ್ಯಾಕ್ ವಿಡಿಯೋ ಮಾಡಿದ್ದೆ. ಹ್ಞೂ ಕರೆಕ್ಟ್. ಇಲ್ಲ, ಬರೀ ನೀ ಇಷ್ಟೇ ಹಾಫ್ ತೋರ್ಸಾತಂತ. ನೀ ಏನು ಚಡ್ಡಿ ಹಾಕೊಂಡಿಲ್ಲ? ಮತ್ತಿಬ್ರು ಮೇಲೆ ಹೊಂಟಾರ ನೋಡ್ರಿ ಇಬ್ರು. ಇನ್ನು ಎಷ್ಟು ಗಂಟೆಗೆ ಬರಕ್ಕೆ ನೀ? ಹೋಮ್ವರ್ಕ? ಹಾಂ, ಹೋಮ್ವರ್ಕ್ ಅದು ಯಾವಾಗ ಮಾಡೋಕ್ಕೆ? ಈಗ ಟೈಮ್ ಬಂದು 4:30 ಆಯ್ತು ನೋಡ್ರಿ. ಬಟ್ಟೆ ಎಲ್ಲ ಮಡಿಸಿಟ್ಟು ಮನೇನು ಎಲ್ಲ ಕಸ ಗುಡಿಸ್ಬಿಟ್ನಿ. ಯೋಗ ಮಾಡಿದಾದ್ಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಕುತ್ಕೋಬೇಕಂತ ಅನಿಸ್ತತಿ. ಹಾಗಾಗಿ ಮುಂಚೆನೆಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಯೋಗ ಮಾಡ್ತೀನಿ. ಬರೀ ಇವಾಗ 4:30 ಆಗೈತಿ ನೋಡ್ರಿ. ಅಲ್ಲಿ 4:30 ಆಗೈತಿ. 5:30ವರೆಗೂ 1 ಅವರ್ ನಾನು ಯೋಗ ಮಾಡ್ತೀನಿ. ಬರೀ ಇವಾಗ ಶುರು ಮಾಡೋಣಂತ. ಈಗ ಯೋಗ ಮಾಡಕತ್ತೀನಿ ನೋಡ್ರಿ. 1 ವಾರ ಆಯಿತು, ನಾನು ಒಟ್ಟು ಮಿಸ್ ಮಾಡಿಲ್ಲ, ಡೈಲಿ ಮಾಡಕತ್ತೀನಿ. ಈ ವ್ಲಾಗಲ್ಲಿ ನಾನು 2 ದಿವಸದ ವ್ಲಾಗನ್ನು ಶೇರ್ ಮಾಡಕತ್ತೀನಿ. ಒಂದು ಸ್ಯಾಟರ್ಡೇ ಮತ್ತು ಸಂಡೇ ವ್ಲಾಗು. ಇದು ಸ್ಯಾಟರ್ಡೇ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ನಾನು ಶಾರ್ಟ್ ವಿಡಿಯೋ ಇರಲಿಲ್ಲ ಅಂಥೇಳಿ ಒಂದು 3 ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡಿದ್ನಿ. ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿ ಅದು ಏನು ತೋರ್ಸೋಕೆ ಹೋಗಲಿಲ್ಲ ನಾನು, ಯಾಕಂದರೆ ಎಲ್ಲನೂ ಶಾರ್ಟ್ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ನಿ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಅಷ್ಟೊಂದು ರೆಸಿಪೀಸ್ ಎಲ್ಲ ಏನಿರಲಿಲ್ಲ ನೋಡ್ರಿ. ಒಂದು ಸರಿ ಲಾಂಗ್ ವೀಡಿಯೋ ಮಾಡೋಕ್ಕೆ ಶುರು ಮಾಡೀನಿ ಅಂದ್ರೆ ನನಗೆ ಶಾರ್ಟ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಶಾರ್ಟ್ ವೀಡಿಯೋ ಮಾಡೋಕ್ಕೆ ಶುರು ಮಾಡೀನಿ ಅಂದ್ರೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಂಗಾಗ್ತದೆ ನೋಡ್ರಿ. ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕತ್ತೀನಿ ಅಂದ್ರೆ ರೆಗ್ಯುಲರಾಗಿ ನನಗೆ ವಿಡಿಯೋ ನೋಡೋರು ಕಮೆಂಟ್ ಮಾಡ್ತಾರೋ, ಲಾಂಗ್ ವೀಡಿಯೋ ಹಾಕ್ರಿ ಅಕ್ಕ ಅಂತೇಳಿ. ಈ ಕಡೆ ಲಾಂಗ್ ವೀಡಿಯೋ ಮಾಡ್ಬಿಡ್ಕ ಆ ಕಡೆ ಇನ್ಸ್ಟಾಗ್ರಾಮಿಗೆ ಇರಲ್ಲ ನೋಡ್ರಿ. ಇನ್ಸ್ಟಾಗ್ರಾಮ್ದಾಗೂ ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತಾರೋ. ಹಾಗಾಗಿ ನಾನು ಒಂದೇ ದಿವಸನ 3 ವಿಡಿಯೋ ಮಾಡಿಟ್ಕೊಂಡ್ಬಿಟ್ಟು ದಿನ ಒಂದೊಂದು ಅಪ್ಲೋಡ್ ಮಾಡಿರಾತು. ಮತ್ತು ಒಂದು ದಿವಸ ಮತ್ತೊಂದು 2-3 ವಿಡಿಯೋ ಮಾಡಿಟ್ಕೊಂಡ್ರಾತಂತೇಳಿ ನಾನು ಇವತ್ತು ಶಾರ್ಟ್ ವಿಡಿಯೋನ ಮಾಡ್ಕೊಂಡು. ಹಂಗೆ ಯೋಗ ಆದಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು, ಹಿಂದೂ ಜನೋತ್ಸವ ಅಂತ ಅನಿಸ್ತತಿ, ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ನಮಗೂ ಬಂದು ಕರೆದು ಹೋಗಿದ್ರು, ಆದ್ರೆ ನಾವೇನು ಹೋಗಲಿಲ್ಲ ನೋಡ್ರಿ. ಕುಂಭಮೇಳ ಇತ್ತು, ಎಲ್ಲ ಇತ್ತು. ಅದರದನ್ನ ಬೈಕ್ ರ್ಯಾಲಿ ಹೊಂಟಿತ್ತು ಸಂಜೆ ಮುಂದೆ. ಅಲ್ಲಿ ಹೋಗಿ ಸ್ವಲ್ಪ ನೋಡಿಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದ ಇವಾಗ ಮುಖ ತೊಳ್ಕೊಂಡು ರೆಡಿ ಆಗತ್ತೀನಿ. ಆಲ್ರೆಡಿ ನಾನು ಯೋಗ ಮಾಡೋಕ್ಕೂ ಮುಂಚೆನೇ ಕಸ ಗುಡಿಸ್ಬಿಟ್ಟಿದ್ನಿ. ಅದಕ್ಕಾಗಿ ಕಸ ಎಲ್ಲ ಏನು ಗುಡ್ಸೋಕೆ ಹೋಗಲಿಲ್ಲ. ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೀನಿ. ಇನ್ನು ಯೋಗ ಮ್ಯಾಟು ಮಡಿಸಿರಲಿಲ್ಲ ನಾನು, ಹಂಗೆ ಬಿಟ್ಟು ಮೇಲ್ಗಡೆ ನೋಡೋಕೆ ಹೋಗ್ಬಿಟ್ಟಿನಿ ನೋಡ್ರಿ. ಯಾಕಂದ್ರೆ ಅದು ಬೈಕ್ದು ಸಿಕ್ಕಾಪಟ್ಟೆ ಸೌಂಡ್ ಬಂತು. ಏನಪ್ಪ ಈ ಸೌಂಡು ಅಂತ ಹೊರಗೆ ಹೋಗಿ ನೋಡಿರ ಸುಮಾರು ಒಂದು 20 ಬೈಕು ದೊಡ್ಡ ಫ್ಲ್ಯಾಗ್ ಕಟ್ಕೊಂಡು ಇಲ್ಲಿ ರ್ಯಾಲಿ ಹೊಂಟಿದ್ರು ನಮ್ಮ ಮನೆ ಹತ್ರ. ನಾನು ಮನೆ ಮುಂದೆ ಬರ್ತದೆ ಅಂಥೇಳಿ ಇಲ್ಲಿ ಓಡೋದ್ನಿ. ನೋಡಿದ್ರೆ ನಮ್ದು ಹಿತ್ಲ ಕಡೆ ರೋಡ್ ಐತಲ್ಲ, ಅಲ್ಲಿಗೆ ಬಂದುಬಿಟ್ಟಿತ್ತದ. ಮತ್ತು ಮೆಟ್ಲ ಮೇಲೆ ಓಡೋಗಿ ಅಲ್ಲೇ ಸ್ವಲ್ಪ ಹೊತ್ತು ನೋಡಿದ್ದೀವಿ ನೋಡ್ರಿ. ಈಗ ಬಂದಾಕೆನ ಹಂಗೆ ಮುಖ ತೊಳ್ಕೊಂಡು ರೆಡಿ ಆದ್ನಿ. ಇನ್ನು ದೀಪ ಹಚ್ಚಬೇಕು, ಯೋಗ ಮ್ಯಾಟೆಲ್ಲ ಮಡಿಸಿ ಎತ್ತಿಡಬೇಕು. ನಾನು ದಿನ ಕಸ ಗುಡಿಸ್ತಿರಲಿಲ್ಲ, ಯೋಗ ಆದಮೇಲೆ ಕಸ ಗುಡಿಸಿದ್ನಿ. ಇವತ್ತೆಲ್ಲ ಕೆಲಸ ಮುಂಚೆನೇ ಮುಗಿಸಿ ಯೋಗ ಮಾಡಾಕತ್ತಿದ್ನಿ. ಹಾಗಾಗಿ ಇವಾಗ ಏನು ಕೆಲಸ ಇರಲಿಲ್ಲ ನೋಡ್ರಿ, ಎಲ್ಲನೂ ಕ್ಲೀನ್ ಮಾಡಿದ್ನಿ. ಈಗ ಮ್ಯಾಟ್ ಒಂದು ಮಡಿಸಿ ಇಡಾಕತ್ತೀನಿ. ಇನ್ನು ದೇವರಿಗೆ ದೀಪ ಹಚ್ಚಬೇಕು. ಸಾನ್ವಿ ಅಂತೂ ಮಧ್ಯಾಹ್ನ ಆಟ ಆಡೋಕ್ಕೆ ಹೋದಾಕಿ ಇನ್ನೂ ಬಂದೇ ಇರಲಿಲ್ಲ ನೋಡ್ರಿ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಮೇಲಾದಾಳಕಿ. ಸ್ಯಾಟರ್ಡೆ ಸಂಡೇ ಬಂದ್ರೆ ಮುಗಿತಾಕೆ ಅಂತ ನಮ್ಮ ಮನೆಗೆ ಇರಂಗೇನೇ ಇಲ್ಲ. ಇವತ್ತು ಅಷ್ಟೇ ಬೆಳಗ್ಗೆನ ಹೋಗಿ ಮಧ್ಯಾಹ್ನದವರೆಗೂ ಆಟ ಆಡಿಳು. ಮಧ್ಯಾಹ್ನ ಅಂತೂ ಒಂದು 5 ನಿಮಿಷ ಬಂದಿದ್ಲಷ್ಟ.
ಬಂದಾಕೆ ನಾ ಮತ್ತೆ ವಾಪಸ್ ಹೋದಕ್ಕೆ ಇನ್ನೂ ಬಂದಿಲ್ಲ ನೋಡ್ರಿ. ನಾನು ಕರೆಯಕ್ಕೆ ಹೋಗಿದ್ನಿ ಬಾ ಅಂತೇಳಿ. ಆಕಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನಮ್ಮ ಅಂತಂದ್ಲು. ಹೋಮ್ವರ್ಕ್ ಎಲ್ಲ ಮಾಡೋಲ್ಲ ಅಂತ ಕೇರ್ ನಾಳೆ ಸಂಡೇ ಐತಲ್ಲ ನಾಳೆ ಮಾಡ್ತೇನೆ ಅಂತಂದ್ಲು. ಹಾಗಾಗಿ ಇರುವತ್ತು ಬಿಡತ್ತಾಗ ಆಡೋಳ ಅಂತೇಳಿ ಆಕಿನ ಮತ್ತೆ ತಲೆ ಬಿಟ್ಟು ನಾನು ಬಂದು ನೋಡ್ರಿ. ಈಗ ದೇವರಿಗೆ ದೀಪ ಹಚ್ಚಬೇಕು. ಸಂಜೆ ಇವಾಗ ಒಂದು 6:15 ಆಗಿತ್ತು. ನಾನು ಟಿವ್ಯಾಗ ಸ್ವಲ್ಪ ದೇವ್ರ ಹಾಡು ಹಾಕಿ ಇವಾಗ ನಾನು ದೀಪ ಹಚ್ಚಿರಾತಂತೇಳಿ ಹಾಡು ಹಾಕತ್ತೀನಿ. ಯೂಟ್ಯೂಬ್ ಇರೋದ್ರಿಂದ ಯಾವ ಬೇಕು ಸಾಂಗನ್ನ ಹಾಕಿರ್ತೇನೆ ನಾನು. ಇವಾಗ ದೇವ್ರಿಗೆ ದೀಪ ಹಚ್ಚತ್ತೇನೆ ನೋಡ್ರಿ. ಬೆಳಗ್ಗೆ ನಮ್ಮ ಮನೆಯವರ ದೀಪ ಹಚ್ಚಿ ಹೋಗಿದ್ರು. ನಾನೀಗ ದೀಪ ಹಚ್ಚಕತ್ತೀನಿ. ನಾನು ಎವ್ರಿ ವೆನಸ್ಡೇ ದೇವ್ರ ಸಾಮಾನೆಲ್ಲ ತೊಳೆದಿರ್ತೀನಿ. ಥರ್ಸ್ಡೇ ಪೂಜೆ ಮಾಡಿರ್ತೀವಿ. ಇನ್ನು ದಿನ ಬರೀ ದೀಪ ಹಚ್ಚೋದು, ಗಂಧದ ಕಡ್ಡಿ ಬೆಳಗೋದು, ಮತ್ತು ಹೂ ಬಾಡಿದ್ರೆ ಹೂ ತೆಗೆದು ಹೂ ಹಾಕೋದು ಮಾಡ್ತೇವೆ ನೋಡ್ರಿ. ಡೈಲಿ ಏನು ದೇವರ ಎಲ್ಲ ತೊಳೆದು ನಾನು ಪೂಜೆ ಮಾಡೋಂಗಿಲ್ಲ. ವಾರಕ್ಕೊಂದು ಸರಿ ಮಾಡಿರ್ತೀನಿ. ಕ್ಲೀನಿಂಗ್ ಕೆಲಸ ಇದ್ದಾಗ ಮಾತ್ರ ನಾನು ಮಾಡ್ತೀನಿ. ಇಲ್ಲಾಂದ್ರೆ ನಮ್ಮ ಮನೆಯವ್ರ ದಿನ ಬೆಳಗ್ಗೆ ಅವ್ರದ್ದು ರೊಟೀನ್ ಅದು ದೀಪ ಹಚ್ಚಿ ಹೋಗ್ಬಿಡ್ತಾರೋ. ನಾನು ಈಗ ದೀಪ ಹಚ್ಚಿ ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು. ಯಾಕಂದ್ರೆ ಬೆಳಗ್ಗೆ ನಾನು ನಾಷ್ಟ ಊಟ ಒಟ್ಟಿಗೆ ಮಾಡಿದ್ದು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಈಗ ಹೊಟ್ಟೆ ಹಸಿವಾಗತ್ತಿತ್ತು. ಹಾಗಾಗಿ ಸ್ವಲ್ಪ ಚುಮ್ಮರಿಗೆ ಸಾರು ಹಾಕ್ಕೊಂಡು ತಿನ್ನಕತ್ತೀನಿ ನೋಡ್ರಿ. ನಾನು ಇವತ್ತು ಅನ್ನ ಸಾಂಬಾರು ಮಾಡಿದ್ನಲ್ಲ ಅದನ್ನಂತೂ ಉಂಡೆ ಇರ್ಕಿಲ್ಲ. ಯಾಕಂದ್ರೆ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ, ಅಕ್ಕಿ ರೊಟ್ಟಿ ಚಟ್ನಿಯನ್ನು ತಿಂದುಬಿಟ್ಟಿದ್ನಿ. ಅನ್ನ ಸಾಂಬಾರು ತಿಂದಿರಲಿಲ್ಲ. ನನಗೆ ಈ ಥರ ಚುಮ್ಮರಿಗೆ ಸಾರು ಹಾಕ್ಕೊಂಡು ತಿನ್ನೋದು ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಅದಕ್ಕಾಗಿ ಚುಮ್ಮರಿ ಇದ್ದು ಅಲ್ಲ ಮನೆಯೊಳಗೆ, ಸ್ವಲ್ಪ ಚುಮ್ಮರಿ ಸಾರು ಹಾಕ್ಕೊಂಡು ತಿಂದ್ರಾತಂತೇಳಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟಿದ್ರೆ ಅದನ್ನು ಹಾಕೋಬೋದು. ಪುಟಾಣಿ ಹಿಟ್ಟು ಇರಲಿಲ್ಲ. ಈಗ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ. ಹೊಟ್ಟೆ ಹಸಿವು ಭಾಳ ಆಗಿಬಿಟ್ಟಿತ್ತು. ಅದಕ್ಕಾಗಿ ಒಂದು ಸ್ವಲ್ಪ ತಿಂದ್ರಾತಂತೇಳಿ ಇವಾಗ ಕಲಿಸ್ಕೊಂಡು ಹಂಗೆ ಚಾನು ಮಾಡ್ಕೊಂಡೇನೆ. ಇದೊಂದು ಸ್ವಲ್ಪ ತಿಂದ ಚಹಾ ಕುಡಿದ್ರಾತಂತೇಳಿ ಚಾನು ಮಾಡಿಕೊಂಡು ಚಹಾ ಕುಡಿಯಕತ್ತೀನಿ. ಹಂಗೆ ಈ ವ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಲೇ ಇಲ್ಲ. ಇದು ಸಂಡೇ ಮಾರ್ನಿಂಗ್ ನೋಡ್ರಿ. ಇದು ಸಂಡೇ ಅಂಥೇಳಿ ಸ್ವಲ್ಪ ಲೇಟಾಗೇ ಎದ್ದಿದ್ದೀವಿ ಇವತ್ತು. ಚಹಾ ಮಾಡ್ಕೊಂಡು ಚಹಾ ಕುಡಿಯಕತ್ತೀನಿ ನಾನು. ಸಾನ್ವಿ ಇನ್ನು ಮಲಗಿದ್ಲು. ನಮ್ಮ ಮನೆಯವರು ಇವಾಗ ಎದ್ದಿದ್ರು ನೋಡ್ರಿ. ಅವ್ರಿಗೂ ಹಾಯ್ ಮಾಡ್ರಿ ಅನ್ನಿ ಅವರು ಹಾಯ್ ಮಾಡಕತ್ತಾರು. ಅವ್ರು ಅಷ್ಟೊಂದು ವಿಡಿಯೋದಾಗ ಬರೋಕೆ ಇಷ್ಟಪಡೋದಿಲ್ಲ. ಆದರೆ ನಾನು ಜೋರಾವರಿ ಮಾಡಿ ಕರೆಯತ್ತಿರ್ತೀನಿ ಬರ್ರಿ ಅಂತೇಳಿ. ಆದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಂಗೆ ಚಹಾ ಕುಡಿದ್ನಿ. ಚಹಾ ಕುಡ್ದು ಇವಾಗ ಬಾಗಿಲ ಎಲ್ಲ ಕಸ ಗುಡಿಸಿ ತೊಳೆದ್ರಾತಂತೇಳಿ ಬಂದೆ ನೋಡ್ರಿ. ಬಾಗಿಲ ಎಲ್ಲ ಕಸ ಹೊಡೆಯತ್ತೀನಿ. ಒಂದೊಂದು ದಿವಸ ಸಂಡೇ ಬಿಟ್ಬಿಡ್ತೀನಿ. ಆದರೆ ಈ ಸಂಡೇ ಹುಣ್ಣಿಮೆ ಇತ್ತಲ್ಲ, ಭಾರತ್ ಹುಣ್ಣಿಮೆ, ಅದಕ್ಕಾಗಿ ಬಿಡೋದು ಬ್ಯಾಡ್ತಡಿ ಅಂತೇಳಿ ಮತ್ತು ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲ ತೊಳೆಯತ್ತೀನಿ. ಇಡೀ ವಾರ ಅಂತೂ ಮಿಸ್ ಮಾಡ್ದಂಗೆ ತೊಳಿತೀನಿ. ಒಂದೊಂದು ದಿವಸ ಸಂಡೇ ಏನು ಮಾಡ್ತಾನೆ ಅಂದ್ರೆ ಹೆಂಗೂ ಲೇಟಾಗಿ ಎದ್ದಿರ್ತೀವಿ, ಬಿಟ್ಬಿಟ್ಟಿರ್ತೇನೆ ನಾನು ಮತ್ತೆ ಮಂಡೇ ತೊಳೆದ್ರಾಯ್ತು ಅಂತೇಳಿ. ಆದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡೀನಿ. ಬಾಗಿಲ ಎಲ್ಲ ಕಸ ಗುಡಿಸಿ ಇವಾಗ ಬಾಗಿಲನ್ನ ಒರೆಸ್ಕೊಳಕತ್ತೀನಿ. ಇದು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ನನಗೊಂದು 15 ನಿಮಿಷ ಬೇಕಾಗತ್ತೆ ನೋಡ್ರಿ ಬಾಗಿಲು ಕೆಲಸ ಮುಗ್ಸೋಕೆ. ಅದಕ್ಕಾಗಿ ನಾನು ಏನು ಮಾಡಿಬಿಡ್ತೀನಿ, ಒಂದೊಂದು ದಿವಸ ರಾತ್ರಿನೇ ನಾನು ಬಾಗಿಲ ತೊಳೆದು ಮಲ್ಕೊಂಡ್ಬಿಟ್ಟಿರ್ತೀನಿ. ನಿನ್ನೆ ನನಗೆ ಇವತ್ತು ಹುಣ್ಣಿಮೆ ಅಂತೇಳಿ ಗೊತ್ತಾಗಿದ್ರೆ ನಾನು ರಾತ್ರಿನ ತೊಳೆದು ಬಿಡ್ತೀನಿ. ಆದರೆ ನನಗೆ ಗೊತ್ತೇ ಇರಲಿಲ್ಲ ಹುಣ್ಣಿಮೆ ಇವತ್ತು ಅಂತೇಳಿ. ಬೆಳಗ್ಗೆ ಗೊತ್ತಾಯಿತು. ಅದಕ್ಕಾಗಿ ತೊಳೆದು ನೋಡ್ರಿ. ಲೇಟ್ ಆದ್ರೆ ಆತಂತೇಳಿ ಬಾಗಿಲೆಲ್ಲ ತೊಳೆದ್ನಿ. ದಿನ ಇಷ್ಟೊತ್ತಿಗಾಗಲೇ ನಮ್ದು ಮನೆಯಾಗೆಲ್ಲ ಅಡಿಗೆ, ಸ್ನಾನ, ಪೂಜೆ, ಮನೆ ಕ್ಲೀನಿಂಗು ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತೈತಿ. ಆದರೆ ಸಂಡೇ ಅಂತ ಬರೋಣ ನೋಡ್ರಿ, ಅದೊಂಥರ ಮೈಂಡ್ ಚೇಂಜ್ ಆಗಿಬಿಡ್ತೈತಿ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಅದು ಹಿಂದಿನ ದಿವಸ ಅಂದ್ಕೊಂಡ್ಬಿಟ್ಟಿರ್ತಾವಲ್ಲ, ನಾಳೆ ಸಂಡೇ ಐತಿ, ಲೇಟಾಗಿ ಹೇಳ್ಬೇಕು, ನಾಳೆ ಒಂದು ದಿವಸ ಫ್ರೀ ಅಂತೇಳಿ. ಆ್ಯಕ್ಚುಲಿ ಸಂಡೇ ದಿವಸನ ನಾವು ಬೇಗ ಎದ್ದು ಕೆಲಸ ಮಾಡಿರಷ್ಟ ಇಡೀ ದಿವಸ ಫ್ರೀಯಾಗಿರ್ತೇವೆ ನೋಡ್ರಿ. ಇಲ್ಲಂತಂದ್ರೆ ಸಂಡೇ ದಿನಾದ್ರಕ್ಕಿಂತ ಹೆಚ್ಚಿಗೆ ಕೆಲಸ. ಯಾಕಂದ್ರೆ ದಿನ ಸಾನ್ವಿ ಸ್ಕೂಲಿಗೆ ಹೋಗಿರ್ತಾಳೆ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿರ್ತಾರೋ. ಇನ್ನು ಇಡೀ ದಿವಸ ನಾವು ಒಬ್ಬಾಕೆ ಇರ್ತೀನಿ, ಫ್ರೀಯಾಗಿರ್ತೀನಿ. ಆದರೆ ಸಂಡೇ ಹಂಗಿಲ್ಲ, ಅವರ ಮನೆಯಾಗಿರ್ತಾರೋ. ನನಗಂತೂ ಕೆಲಸನ ಮುಗಿಯೋದಿಲ್ಲ. ಇಡೀ ದಿವಸ ಬರೀ ಕೆಲಸನ ಮಾಡ್ಬೇಕಾಕತಿ. ಹಂಗಾಗಿ ಬಿಡ್ತೈತಿ. ಅನ್ಕೋತೀನಿ ಸಂಡೇಗೊಂದು ಸರಿ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಫ್ರೀಯಾಗಿರಬೇಕು ಅಂತೇಳಿ. ಆದರೆ ಆಗಂಗಿನ ಇಲ್ಲಿ ನೋಡ್ರಿ. ಅದು ಬೇಗ ಹೇಳಕ್ಕನ ಆಗೋದಿಲ್ಲ ಅವತ್ತು ಸಂಡೇ ದಿವಸ. ಬಾಗಿಲೆಲ್ಲ ತೊಳೆದು ಬಂದು ಈಗ ಸ್ಮೂದಿ ಮಾಡಾಕತ್ತೀನಿ. ಈ ಸ್ಮೂದಿ ಮಾಡೋದಂತೂ ನಮ್ಮ ಮನ್ಯಾಗ ಒಂದು ದಿವಸನೂ ಮಿಸ್ ಮಾಡೋ ಹಾಗಿಲ್ಲ. ಮಾಡೋದು ಬಿಟ್ಟರೆ ಮುಗೀತು. ನಮ್ಮ ಸಾನ್ವಿ ಬಿಡಂಗೇ ಇಲ್ಲ. ಆಕಿಗಂತೂ ಭಾಳ ಇಷ್ಟ ಅದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಮಾಡೋಕ್ಕಾಗೋದಿಲ್ಲ, ಹೊಟ್ಟೆ ಹಸಿವಾಗಿರ್ತೈತಿ. ಅದಕ್ಕೆ ಅವರಿಬ್ರಿಗೂ ಒಂದೊಂದು ಗ್ಲಾಸ್ ಇದು ಮಾಡಿ ಕೊಟ್ಬಿಡ್ತೀನಿ. ಅವ್ರು ಕುಡ್ದೇ ಇರ್ತಾರೆ. ನಾನಂತೂ ಚಹಾ ಮಾಡ್ಕೊಂಡು ಕುಡ್ದಿರ್ತೀನಿ. ಹಾಗಾಗಿ ಸ್ಮೂದಿ ಮಾತ್ರ ದಿನ ಮಿಸ್ ಮಾಡೋ ಹಾಗಿಲ್ಲ, ಮಾಡಲೇಬೇಕು. ಸ್ಮೂದಿ ಮಾಡಿ ಕೊಟ್ಟು ಬಂದು ಇವಾಗ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕತ್ತೀನಿ. ಸಾನ್ವಿದ ಯೂನಿಫಾರ್ಮ್ ಎಲ್ಲ ಇದ್ದು ಅವೆಲ್ಲ ಒಣಗಬೇಕಿತ್ತಲ್ಲ, ಅದಕ್ಕಾಗಿ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರಾತಂತೇಳಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನೋಡ್ರಿ. ಸಾನ್ವಿಗೆ ಬೇಯಕತ್ತಿದ್ದೇನೋ ಹೋಮ್ವರ್ಕ್ ಮಾಡ್ಕೊ, ನಾನು ಇನ್ನೇನು ಬರೀ ಆಟನ ಆಡಿದಿ, ಇವತ್ತಾರು ಬೇಗ ಮುಗಿಸಂತೇಳಿ ಆಕಿ ನನ್ನ ಮಾತನ್ನು ಕೇಳ್ತಾ ಇರಲಿಲ್ಲ. ಆದರೂ ಆಕಿನ ಮತ್ತೆ ಬಟ್ಟೆ ವಾಶ್ಗೆ ಹಾಕಿ ಕರ್ಕೊಂಡೋದಾಕಿನ ಸ್ನಾನ ಮಾಡಿಸೀನಿ. ಆಕಿದು ಇವತ್ತು ತಲೆ ಸ್ನಾನ ಇತ್ತು. ಹಾಗಾಗಿ ತಲೆ ಸ್ನಾನ ಮಾಡಿಸಿ ಈಗ ಆಕಿಗೆ ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡ್ರಿ.
ನಾನಿವತ್ತು ಮನೆಗೇನು ನಾಷ್ಟ ಮಾಡಲಿಲ್ಲ, ಹೊರಗಡೆಯಿಂದ ತರಿಸಿರಾತಂತೇಳಿ ಏನೂ ಮಾಡಲಿಲ್ಲ. ಸಾನ್ವಿದು ಭಾಳ ಹೋಮ್ವರ್ಕ್ ಇತ್ತು, ಅದಕ್ಕೆ ಬೆಳಗ್ಗೆನೇ ನಾನು ಹೋಮ್ವರ್ಕ್ ಮಾಡೋಕೆ ಕೂರಿಸ್ಕೊಂಡ್ಬಿಟ್ನಿ. ನಮ್ಮ ಮನೆಯವ್ರು ನೋಡ್ರಿ ಆಕಿದು ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದಾರೋ, ಎಷ್ಟು ಚಂದ ಮಾಡಿದಾಳು. ನನಗೆ ಮಾಡ್ಬಾ ಅಂತ ಕರೆಯಕತ್ತಿದ್ರು, ನಾನು ಕೆಲಸ ಮಾಡಕತ್ತಿದ್ನಲ್ಲ ಹಾಗಾಗಿ ಹೋಗಲಿಲ್ಲ. ಅವರ ಒಂದು ಮಾಡಿಸಿದಾರೆ ನೋಡ್ರಿ, ಎಷ್ಟು ಚಂದ ಡ್ಯಾನ್ಸ್ ಮಾಡಿದಾಳೆ ಅದ್ರಾಗ. ನಾನು ಒಂದು ನಂದು ಇನ್ಸ್ಟಾ ಅಕೌಂಟ್ ಒಳಗೆ ಮಾಡಿಸಿ ಹಾಕಬೇಕು. ಅವ್ರಂಗೆ ಸುಮ್ಮನೆ ರ್ಯಾಂಡಮಾಗಿ ಆಕೆ ಹಳಿ ಬಟ್ಟೆ ಒಳಗದಾಳು, ಅದರೊಳಗನ ಮಾಡಿಸಿ ಅಪ್ಲೋಡ್ ಮಾಡಿದಾರು. ಚಂದ ಮಾಡಿದಾಳೆ ಕರೆ. ಅದನ್ನು ತೋರ್ಸಾಕತ್ತಿದ್ರು ನನಗೆ, ನೋಡಿಲೆ ಸಾನ್ವಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದಾಳೆ ಅಂತೇಳಿ. ನಾನು ಅದನ್ನು ನೋಡ್ಕೊತ ಹಂಗೆ ಸಾನ್ವಿಗೆ ಹೋಮ್ವರ್ಕ್ ಮಾಡಿಸಿದಾದ್ಮೇಲೆ ನಾನು ನಾಷ್ಟ ಬುಕ್ ಮಾಡೀನಿ ನೋಡ್ರಿ. ನಾಷ್ಟ ಇನ್ನು ಮಾಡ್ಕೊತ ನಿಂತ್ರೆ ಲೇಟ್ ಆಕತ್ತಂತೇಳಿ ನಾಷ್ಟ ಬುಕ್ ಮಾಡೀನಿ. ನಮ್ಮ ಮನೆಯವ್ರಿಗೆ ನನಗೆ ಇಡ್ಲಿ ವಡೆ ತರಿಸಿದ್ನಿ, ಸಾನ್ವಿ ದೋಸೆ ಬೇಕಂದ್ಲು, ಹಾಗಾಗಿ ಆಕೆಗೆ ದೋಸೆ ತರಿಸಿದ್ನಿ. ಸಾನ್ವಿಗೆ ಯಾವಾಗಲೂ ದೋಸೆನ ನೋಡ್ರಿ ಆಕೆಗೆ ಭಾಳ ಇಷ್ಟ, ಹೋಟೆಲ್ದಾಗಿನ ದೋಸೆ, ಹಾಗಾಗಿ ಆಕೆ ದೋಸೆ ಅಂದ್ಲು. ಆಕೆಗೆ ದೋಸೆ ಬುಕ್ ಮಾಡಿದ್ದು ನೋಡ್ರಿ. ನಾವು ಇಡ್ಲಿ ಮತ್ತು ವಡೆ ತರಿಸ್ಕೊಂಡಿದ್ದೀವಿ. ಇದು ನಾವು ರೆಗ್ಯುಲರಾಗಿ ತರಿಸೋ ಹೋಟೆಲಲ್ಲೇ ತರಿಸ್ಕೊಂಡಿದ್ದೀವಿ. ಅಲ್ಲಂತೂ ಚಟ್ನಿ ಮತ್ತು ಸಾಂಬಾರು ಎರಡೂ ಚಲೋ ಇರ್ತೈತಿ. ಎಲ್ಲ ನಾವು ಏನೇ ತಿಂದರೂ ಭಾಳ ಚಲೋ ಇರ್ತೈತಿ ಕೃಷ್ಣಲೀಲಾ ಗ್ರ್ಯಾಂಡ್ ಒಳಗೆ, ಹಾಗಾಗಿ ಅದ ಹೋಟೆಲ್ದಾಗ ಬುಕ್ ಮಾಡಿದ್ದು ನೋಡ್ರಿ. ಸಾನ್ವಿಗೆ ದೋಸೆ ಬಂದಿತ್ತು, ಆಕೆಗೂ ಪ್ಲೇಟ್ ಒಳಗೆ ಹಾಕ್ಕೊಟ್ನಿ. ಇವಾಗ ನಾವು ಹಾಕ್ಕೊಂಡು ಈಗ ನಾಷ್ಟ ಮಾಡಕತ್ತೀವಿ ನೋಡ್ರಿ. ಇನ್ನು ನಾನು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಇನ್ನು ಕೆಲಸಗಳು ಭಾಳ ಅದಾವೆ ನೋಡ್ರಿ. ಇನ್ನು ಬೇಗ ಎಲ್ಲ ನಾನು ಕೆಲಸಗಳನ್ನು ಮಾಡ್ಕೋತೀನಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.